ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಹೊರವಲಯದಲ್ಲಿ ನಡೆಯಿತು ಬೆಚ್ಚಿ ಬೀಳಿಸುವ ಕಿಡ್ನಾಪ್ ಕೇಸ್. ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ. ಈಗ ಕಿಡ್ನಾಪ್ ಸೀನ್. ಕಿಡ್ನಾಪರ್ಸ್ ಭಯಾನಕ ಕೃತ್ಯಕ್ಕೆ ಬೆಚ್ಚಿ ಬಿದ್ದಂತ ಸಿಲಿಕಾನ್ ಸಿಟಿ. ಕಿಡ್ನಾಪರ್ಸ್ ಭಯಾನಕ ಕೃತ್ಯಕ್ಕೆ ಬೆಚ್ಚಿ ಬಿದ್ದಂತ ಸಿಲಿಕಾನ್ ಸಿಟಿ. ಸಾಮಾನ್ಯ ವ್ಯಕ್ತಿಯಲ್ಲ, ಇಲ್ಲಿ ಕಿಡ್ನಾಪ್ ಆಗಿದ್ದು ಮಾಜಿ ಎಂಎಲ್ಸಿ. ಕಿಡ್ನಾಪ್ ಮಾಡಿದ್ದು ಯಾವ ರೀತಿ ಗೊತ್ತಾ? ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ. ಮಾಜಿ ಎಂಎಲ್ಸಿಯನ್ನ ಹೊತ್ತೊಯ್ದಂತ ಕಿಡ್ನಾಪರ್ಸ್ ಗನ್ ತೋರಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯನನ್ನ ಕಿಡ್ನಾಪ್ ಮಾಡಿರುವಂತ ಘಟನೆ ನಡೆದಿದೆ. ದಯಾನಂದ ರೆಡ್ಡಿಯನ್ನ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ದುಷ್ಕರ್ಮಿಗಳು. ಆನೇಕಲ್ ತಾಲೂಕಿನ ಹೀಲಲಗಿ ಗ್ರಾಮದಲ್ಲಿ ಕಿಡ್ನಾಪ್ಗೆ ಯತ್ನ ನಡೆದಿತ್ತು. ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಹೊರಡುವ ವೇಳೆ ನಡೆದಂತ ಘಟನೆ ಇದು. ಜನಸಾಮಾನ್ಯರನ್ನ ಕಿಡ್ನಾಪ್ ಮಾಡಿದ್ರೆ ಏನೋ ಅನ್ಬಹುದು. ಮಾಜಿ ಎಂಎಲ್ಸಿ. ಜನಸಾಮಾನ್ಯರಿಗಂತೂ ಸೆಕ್ಯೂರಿಟಿ ಇಲ್ಲ, ಭದ್ರತೆ ಇಲ್ಲ, ಓಡಾಡೋದಕ್ಕೆ ಭಯ. ಈಗ ರಾಜಕಾರಣಿಗಳಿಗೂ ಕೂಡ ಭದ್ರತೆ ಇಲ್ವಾ? ಹಾಗಾದ್ರೆ ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ ಮಾಜಿ ಎಂಎಲ್ಸಿಯನ್ನ ಹೊತ್ತೊಯ್ದಂತ ಕಿಡ್ನಾಪರ್ಸ್ ಗನ್ ತೋರಿಸಿ ಬೆದರಿಸಿದ್ರು. ಮಾಜಿ ವಿಧಾನ ಪರಿಷತ್ ಸದಸ್ಯರನ್ನ ದಯಾನಂದ ರೆಡ್ಡಿ ಅವರನ್ನ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ದುಷ್ಕರ್ಮಿಗಳು. ಆ ಘಟನೆ ಆನೇಕಲ್ ತಾಲೂಕಿನ ಹೀಲಲಗಿ ಗ್ರಾಮದಲ್ಲಿ ನಡೆದಿರೋದು. ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಹೊರಡೋ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಡ್ನಾಪ್ ನಡೆದಿರೋದು. ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಂತ ದುಷ್ಕರ್ಮಿಗಳು. ಬೆಚ್ಚಿ ಬೀಳಿಸುವಂತ ಕಿಡ್ನಾಪ್ ಪ್ರಕರಣ ಇದು. ಮಾಜಿ ಎಂಎಲ್ಸಿಯನ್ನ ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಂತ ಕೇಸ್. ಜನಸಾಮಾನ್ಯರ ನಾವು ಪ್ರತಿನಿತ್ಯವೂ ಗಮನಿಸ್ತಾ ಇರ್ತೀವಿ, ಅಲ್ಲಿ ಹಿಂಗಾಯ್ತು ಇಲ್ಲಿ ಹಂಗಾಯ್ತು ಅಂತ. ಬಟ್ ಮಾಜಿ ಎಂಎಲ್ಸಿ ಅವರನ್ನು ಕೂಡ ಕಿಡ್ನಾಪ್ ಮಾಡಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಭದ್ರತಾ ವೈಫಲ್ಯ ಆಗ್ತಾ ಇದೆ, ಯಾವ ಮಟ್ಟಕ್ಕೆ ಜನರಿಗ ರಕ್ಷಣೆಯನ್ನ ಹಾಗಾದ್ರೆ ಜನರು ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಕಿಡ್ನಾಪರ್ಸ್ ಭಯಾನಕ ಕೃತ್ಯಕ್ಕೆ ಸಿಲಿಕಾನ್ ಸಿಟಿಯೇ ಈಗ ಬೆಚ್ಚಿ ಬಿದ್ದಿದೆ. ಕಾರಣ ಮಾಜಿ ಎಂಎಲ್ಸಿ ಕಥೆಯೇ ಹಿಂಗಾದ್ರೆ ನಮ್ದು ನಿಮ್ದು ಏನ್ ಕತೆ ಸ್ವಾಮಿ ಅಂತ ಜನಸಾಮಾನ್ಯರಿಗೆ ಈಗ ಭಯ ಆತಂಕ ಹೆಚ್ಚಾಗ್ತಾ ಇದೆ. ಬೈಕ್ ನಲ್ಲಿ ಬಂದು ವೆಲ್ಫೇರ್ ಕಾರನ್ನ ಅಡ್ಡಗಟ್ಟಿದ್ರು ಈ ಕಿಡ್ನಾಪರ್ಸ್. ನಿಮ್ಗೆ ಗಿಫ್ಟ್ ಬಂದಿದೆ ಅಂತ ಕಾಟನ್ ಬಾಕ್ಸ್ ತೋರಿಸಿದ್ರಂತೆ. ಡೋರ್ ಲಾಕ್ ಓಪನ್ ಮಾಡ್ತಾ ಇದ್ದಂತೆ ಕಾರಿಗೆ ನುಗ್ಗಿದಂತ ಓರ್ವ. ಯಾವ ರೀತಿ ಸಿನಿಮೀಯ ಸ್ಟೈಲ್ ನಲ್ಲಿ ಕಿಡ್ನಾಪ್ ಆಗಿತ್ತು ಅದನ್ನ ನೀವಿಲ್ಲಿ ಗಮನಿಸಬಹುದು. ಗನ್ ತೋರಿಸಿ ತಾನು ಹೇಳಿದ ಕಡೆ ಕಾರನ್ನ ಚಲಾಯಿಸುವಂತೆ ವಾರ್ನಿಂಗ್ ಕೊಟ್ರಂತೆ. ಅತ್ತಿಬೆಲೆ ಕೆಎಚ್ಪಿ ಬಡಾವಣೆ ಬಳಿ ಕರೆದೊಯ್ದು ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾರೆ. ನಿನ್ನನ್ನ ಕೊಲ್ಲೋದಕ್ಕೆ 10 ಕೋಟಿ ಸುಪಾರಿ ಕೊಟ್ಟಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಣ ನಾನೇ ಕೊಡ್ತೀನಿ, ಕೊಲ್ಬೇಡಿ ಅಂತ ದಯಾನಂದ್ ರೆಡ್ಡಿ ಆಗ ಮನವಿ ಮಾಡ್ಕೊಂಡ್ರಂತೆ. ಮೊದಲು 3 ಕೋಟಿ ಡಿಮ್ಯಾಂಡ್ ಮಾಡಿದಂತ ಕಿಡ್ನಾಪರ್ಸ್ 2 ಕೋಟಿಗೆ ಒಪ್ಕೊಂಡು ದಯಾನಂದ್ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಹಣ ಡ್ರಾ ಮಾಡಿದ ಬಳಿಕ ಫೋನ್ ಮಾಡುವಂತೆ ಕಿಡ್ನಾಪರ್ಸ್ ತಿಳಿಸಿದ್ರು. ಅತ್ತಿಬೆಲೆ ಠಾಣೆಯಲ್ಲಿ ದಯಾನಂದ್ ರೆಡ್ಡಿ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಅತ್ತಿಬೆಲೆ ಕಿಡ್ನಾಪರ್ಸ್ಗಾಗಿ ಈಗ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. 10 ಕೋಟಿ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಫಸ್ಟ್. ಅದಾದ್ಮೇಲೆ 3 ಕೋಟಿ ಅಂದ್ರೆ ಅವ್ರ ಹತ್ರ ಡಿಮ್ಯಾಂಡ್ ಮಾಡಿದ್ದು ದಯಾನಂದ ರೆಡ್ಡಿ ಹತ್ರ. ಕೊನೆಗೆ 2 ಕೋಟಿಗೆ ಡೀಲ್ ಓಕೆ ಆಗಿದೆ. ಹಣ ಡ್ರಾ ಮಾಡ್ಕೊಂಡ್ಮೇಲೆ ಫೋನ್ ಮಾಡು ಅಂದ್ರಂತೆ. ನೋಡಿ,
ಮಾಜಿ MLC ದಯಾನಂದ್ ರೆಡ್ಡಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಂತ ಈ ಘಟನೆ ಏನಿದೆ ಇಡೀ ಸಿಲಿಕಾನ್ ಸಿಟಿ ಮಂದಿಯನ್ನೇ ಬೆಚ್ಚು ಬೀಳಿಸ್ತಾ ಇದೆ. ಕಾರಣ ಜನಸಾಮಾನ್ಯರದ್ದು ಕತೆ ಏನಪ್ಪ, ಪ್ರತಿನಿತ್ಯವೂ ಕೂಡ ನಾವು ಓಡಾಡ್ತಿರ್ತೀವಿ, ನಮ್ದೇನ್ ಕತೆ ಹಂಗಾದ್ರೆ ಅಂತ. ಸರ್ ಯಾರು ಗೊತ್ತಿರೋರ ಏನು ಸರ್? ಈಗ ಈಗ ಯಾರನ್ನು ನೋಡಿದ್ದೆ ಸರ್ ಅವ್ರನ್ನ? ಎಷ್ಟು ಜನ ಇದ್ರು ಸರ್? ಗಂಟಲು ಸರಿಯಾಗಿ ಎಷ್ಟು ಗಂಟೆಯಲ್ಲಿ ಸರ್? ರಾತ್ರಿ ಸರ್ ಯಾರು ಗೊತ್ತಿರೋರ ಏನು ಸರ್? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. 200 ರೂಪಾಯಿಗೂ ಕೊಲೆ ಆಗಿದ್ದನ್ನು ನಾವು ನೋಡಿದೀವಿ, ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕಿಡ್ನಾಪ್ ಮಾಡಿದ್ದು ನೋಡಿದೀವಿ. ದಯಾನಂದ ರೆಡ್ಡಿ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಯಾವಾಗ ಆದಂತ ಘಟನೆ ಇದು ಅಂತ? ಹೌದು ಸೌಖ್ಯ, ಮಾಜಿ MLC ದಯಾನಂದ್ ರೆಡ್ಡಿ ಅವರಿಗೆ ಏನು ಕಾರಣ ಅಡ್ಡಗಟ್ಟಿದ ಏನು ದುಷ್ಕರ್ಮಿಗಳು ಅವರಿಗೆ ಗನ್ನನ್ನ ತೋರಿಸಿ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಇಳ್ಳಿಗೆ ಬಳಿ ನಡೆದಿರುವಂತದ್ದು. ಅವರ ಒಂದು ಮಾಲೀಕತ್ವದ ಗೋಲ್ಡ್ ಕಾಯಿನ್ ಕ್ಲಬ್ ಏನಿದೆ ಅಲ್ಲಿಂದ ರಾತ್ರಿ ಒಂದು 12 ಗಂಟೆ ಸುಮಾರಿಗೆ ಹೊರಡುವಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಇಬ್ರು ನಿಮಗೆ ಗಿಫ್ಟ್ ಬಂದಿದೆ, ನಿಮ್ಗೆ ಗಿಫ್ಟ್ ಬಾಕ್ಸ್ ಬಂದಿದೆ ಎನ್ನುವಂತ ನಿಟ್ಟಿನಲ್ಲಿ ಆ ಕಾರನ್ನ ಅಡ್ಡಗಟ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಕಾರಿನ ಗ್ಲಾಸ್ ಇಳಿಸ್ತಾ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಆ ಕಾರಿನ ಒಳಗಡೆ ಗನ್ನನ್ನ ತೋರಿಸಿ ಅವರನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂತದ್ದು ಕಾರಿನ ಸಮೇತವಾಗಿ. ಬಳಿಕ ಈ ನಂತರ ಮತ್ತೊಂದು ಕಾರ್ ಕೂಡ ಈ ಕಾರಿನ ಹಿಂದೆ ಚೇಸ್ ಮಾಡಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ಈಗಾಗಲೇ ತಿಳಿದು ಬಂದಿರುವಂತದ್ದು. ಇವರಿಗೆ ಏನಂತಂದ್ರೆ ನಿಮ್ಮನ್ನ ಸುಪಾರಿ ನೀಡಿದ್ದಾರೆ, ನಿಮ್ಮನ್ನ ಕೊಲ್ಲೋದಕ್ಕೆ 10 ಕೋಟಿ ರೂಪಾಯಿ ಸುಪಾರಿ ನೀಡಿದ್ದಾರೆ ಅಂತೇಳಿ ಇವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ, ನಿಮ್ಮ ಹತ್ರ ಇರುವಂತಹ ಹಣವನ್ನ ಕೊಡೋದಕ್ಕೆ ಹೇಳಿದ್ದಾರೆ. ಆದ್ರೆ ಇವರು ದಯಾನಂದ್ ರೆಡ್ಡಿ ಅವರು ಯಾವುದೇ ರೀತಿಯಾದಂತಹ ಹಣ ಇಲ್ಲ, ಬೆಳಗ್ಗೆ ಬೇಕಿದ್ರೆ ಹಣವನ್ನ ಕೊಡ್ತೀನಿ ಬಿಟ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ 3 ಕೋಟಿಗೆ ಏನು ಕೇಳ್ತಾರೆ. ಆದ್ರೆ ದಯಾನಂದ್ ರೆಡ್ಡಿ ಅವರು 2 ಕೋಟಿಯನ್ನ ಬೆಳಗ್ಗೆ ಬ್ಯಾಂಕ್ ಓಪನ್ ಆಗದ ಕೂಡಲೇನೆ ಡ್ರಾ ಮಾಡಿ ನಿಮಗೆ ತೆಗೆದುಕೊಂಡು ಕೊಡ್ತೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಅಂದ್ರೆ ಸುಮಾರು ಒಂದು 13 ರಿಂದ 14 ಕಿಲೋಮೀಟರ್ ಅವರನ್ನ ಕರೆದುಕೊಂಡು ಬಂದು ಇಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಆಕ್ಸ್ಫರ್ಡ್ ಸಮೀಪ ನಿರ್ಜನ ಪ್ರದೇಶದಲ್ಲಿ ಅವರನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅವರು ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿಗೆ ಬಂದು ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಅತ್ತಿಬೆಲೆ ಪೊಲೀಸರು ಕೂಡ ಒಂದು ಆರೋಪಿಗಳ ಬಂಧನಕ್ಕಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಬಲೆಯನ್ನ ಬೀಸಿರುವಂತದ್ದು. ಯಾರು ಇವರನ್ನ ಕಿಡ್ನಾಪ್ ಮಾಡಿದ್ರು, ಏನಾದ್ರೂ ರಾಜಕೀಯ ವೈಷಮ್ಯವ ಅಥವಾ ಏನಾದ್ರೂ ವ್ಯವಹಾರಿಕವಾಗಿ ಏನಾದ್ರೂ ವೈಷಮ್ಯ ಇತ್ತ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.